ಮಂಡಿಪೇಟೆ ಬಿರಿಯಾನಿಗೆ ಬಂದಿದ್ದು ತಿನ್ನೋಕ್ಕೆ. ತುಂಬ ಚೆನ್ನಾಗಿದೆ ಟೇಸ್ಟು. ಬಿರಿಯಾನಿ ಅಂತೂ ಆಸಮ್ ಆಗಿದೆ. ಸೊ ಎಲ್ಲರೂ ಬಂದು ಒಂದ್ಸತಿ ಟ್ರೈ ಮಾಡಲೇಬೇಕು. ಬೇರೆ ಹೋಟೆಲ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಕ್ವಾಂಟಿಟಿ ವೈಸು ಪ್ಲಸ್ ಚಿಕನ್ ಪೀಸಸ್ ಜಾಸ್ತಿ ಇರುತ್ತೆ. ಬಿರಿಯಾನಿ ತಿನ್ನೋದಾದ್ರೆ ಸೇಮ್ ಮನೇಲಿ ಮಾಡ್ದಂಗೆ ಇರುತ್ತೆ ಬಿರಿಯಾನಿ. ನಮ್ಮ ಪುನೀತ್ ರಾಜ್ಕುಮಾರ್ ಯೂಶಲಿ ಅವ್ರ ಫೇವ್ರೇಟ್ ಚಿಕನ್ ಬಿರಿಯಾನಿ. ಇದು ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಬಂದಿದ್ವಿ, ತುಂಬ ಚೆನ್ನಾಗಿದೆ. ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಇದ್ರ ಹೆಸರು. ಇವ್ರ ಬಿರಿಯಾನಿಗೆ ನಾನು ಒಬ್ಬ ಫ್ಯಾನ್. ಸರ್ಜಾಪುರ ರೋಡಲ್ಲಿರೋ ಈ ಮಂಡಿಪೇಟೆ ಮೈಸೂರು ಪಲಾವ್ ಬನ್ನಿ, ಎಂಜಾಯ್ ಮಾಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜೀವ್ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಸುಸ್ತುಪಟ್ಟು ಮಾಡ್ತೀನಿ, ಯಾಕೆಂದರೆ ಒಂದು ಒಳ್ಳೆ ಬಿರಿಯಾನಿ ತಿಂದಿದ್ದೀನಿ, ಅದಕ್ಕೋಸ್ಕರ. ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಇದ್ರ ಹೆಸರು. 9ನೇ ಬ್ರ್ಯಾಂಚು. ಇವ್ರು ಓಪನ್ ಮಾಡಿರೋಂಥ ಇಷ್ಟು ಬ್ರಾಂಚಲ್ಲಿ ಇದು ತುಂಬ ದೊಡ್ಡ ಬ್ರಾಂಚು. ಸರ್ಜಾಪುರ ರೋಡು, ಡೆಕಾತ್ಲಾನಿಂದ 100 ಮೀಟರ್ಸ್ ಮುಂದ್ಗಡೆ. ಫ್ಲೈಓವರ್ ಇಳಿದ ತಕ್ಷಣ ರೈಟ್ ಸೈಡಿಗಿದೆ. ತುಂಬ ಚೆನ್ನಾಗಿದೆ. ಒಂದು ದೊಡ್ಡ ಜಾಗ ಕೂಡ ಹೌದು, ಒಂದು ದೊಡ್ಡ ಇನ್ವೆಸ್ಟ್ಮೆಂಟು. ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿದೆ. ಸುಮಾರು ಒಂದು 400-500 ಜನ ಒಟ್ಟಿಗೆ ಊಟ ಮಾಡ್ಬೋದು, ಅಷ್ಟು ದೊಡ್ಡ ಜಾಗ ಮಾಡಿದ್ದಾರೆ. ನನಗೆ ಐಡಿಯಾನೇ ಇಲ್ಲ ಏನಕ್ಕೆ ಅಂತ. ಬಟ್ 9ನೇ ಬ್ರ್ಯಾಂಚ್ ಅಟ್ಲೀಸ್ಟ್ ಇಷ್ಟು ದೊಡ್ಡದು ಮಾಡ್ತಾಯಿದ್ದಾರೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಫಾಲೋಯಿಂಗ್ ಹೆಂಗಿರುತ್ತೆ, ಇದ್ರದ್ದು ಟೇಸ್ಟನ್ನ ಎಷ್ಟು ಜನ ಅನುಭವಿಸಿದ್ದಾರೆ ಅಂತ. ಇವ್ರ ಬಿರಿಯಾನಿಗೆ ನಾನು ಒಬ್ಬ ಫ್ಯಾನ್. ಸೊ ಹಾಗಾಗಿ ಇವತ್ತು ನಡೀತಾ ಇರೋವಂಥ ಈ ಓಪನಿಂಗಿಗೆ ನಾನು ಭಾಗಿಯಾಗಿದ್ದೀನಿ. ಒಂದು ಒಳ್ಳೆ ಬಿರಿಯಾನಿ ಊಟ ಮಾಡಿದ್ದೀನಿ. ಸರ್ಜಾಪುರ ಸೈಡ್ ಅಥವಾ ಒಂದು ವೀಕೆಂಡ್ ಔಟ್ ಪ್ಲ್ಯಾನ್ ಮಾಡಿದ್ರೆ ಸಿಟಿಯಿಂದ ಕೇವಲ 45 ಮಿನಿಟ್ಸ್ ಡ್ರೈವ್. ಒಂದು ದಿನಕ್ಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಾರಲ್ಲಾದರೆ ಊಟಕ್ಕೆ ಏನು ತೊಂದರೆ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಬಿರಿಯಾನಿ ಅಂತೂ ಮನೇಲಿ ಮಾಡಿದ ಟೇಸ್ಟೇ ಇತ್ತು. ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಚಿಲ್ಲಿ ಚಿಕನ್ ಅಂತೂ ಟೇಸ್ಟಿಯಾಗಿತ್ತು. ಆಮೇಲೆ ಇಲ್ಲ ರಿವ್ಯೂ ತುಂಬ ಹೈಜೆನಿಕ್ಕಾಗಿ ಮಾಡಿದ್ದಾರೆ, ಎಲ್ಲ ನೀಟಾಗಿದೆ. ಕಿಚನ್ ಸಿಸ್ಟಮ್ ಎಲ್ಲ ತುಂಬ ಇಷ್ಟ ಆಯಿತು. ನಾವು ಫಸ್ಟ್ ಎಲ್ಲೇ ಹೋದ್ರೂ ವಾಶ್ ಬೇಸಿನ್ ನೋಡ್ತೀವಿ, ಆಮೇಲೆ ಕಿಚನ್ ನೋಡ್ತೀವಿ ಹೇಗಿದೆ ಅಂತ. ಇಲ್ಲಿ ನೋಡಿದ್ರೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಎಲ್ಲರೂ ಬರ್ಬೋದು, ಊಟ ಮಾಡ್ಬೋದು. ಕಂಗ್ರಾಟ್ಸ್ ಇವ್ರಿಗೆ. ಮಂಡಿಪೇಟೆ ಮೈಸೂರು ಪಲಾವ್ ಸರ್ಜಾಪುರ ರೋಡಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ 9th ಬ್ರಾಂಚ್. ಸೊ ನಾವು JP ನಗರ್ ಇರ್ಬೋದು, ಹಲವಾರು ಕಡೆ ಸ್ಟಾರ್ಟ್ ಆಗಿದೆ, ಅಲ್ಲೆಲ್ಲ ಟೇಸ್ಟ್ ಮಾಡಿದ್ದೀವಿ. ಈಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮನೆಯಲ್ಲಿ ಲೈಕ್ ರೆಗ್ಯುಲರಾಗಿ ತಿಂತಾಯಿರ್ತೀವಿ, ಹೋಟೆಲಲ್ಲೂ ತಿಂತಾಯಿರ್ತೀವಿ. ಸೊ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಅಂತಲೇ ಹೇಳ್ತೀನಿ. ಇಲ್ಲಿ ಬಿರಿಯಾನಿ ಜೊತೆ ನಿಮಗೆ ಚಾಪ್ಸ್ ಇರ್ಬೋದು, ಕಬಾಬ್ ಇರ್ಬೋದು, ಇಡ್ಲಿ, ಚಿಲ್ಲಿ ಚಿಕನ್, ಈ ಎಲ್ಲ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ. ಈ ಥರ ನಾಟಿ ಶೈಲಿಯ ಊಟ ಮಾಡೋದಕ್ಕೆ ಅದ್ರ ಜೊತೆ ಸ್ಪೇಸ್ ನೋಡ್ಬೋದು ನೀವು. ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಇರ್ಬೋದು, ಸೀಟಿಂಗ್ ಏರಿಯಾ ಇರ್ಬೋದು, ಎರಡೂ ಬೊಂಬಾಟಾಗಿದೆ. ಬಿಸಿ ಊಟ, ಟೇಸ್ಟಿ ಊಟ ಬೇಕು ಅಂದರೆ ಮಂಡಿಪೇಟೆ ಮೈಸೂರು ಪಲಾವ್. ನಾನು ನಿಮ್ಮ ಧರ್ಮ. ಇವತ್ತು ಆ್ಯಕ್ಚುಲಿ ಸರ್ಜಾಪುರ ರೋಡಲ್ಲಿ ನನ್ನ ಆತ್ಮೀಯ ಗೆಳೆಯ ಸ್ನೇಹನ್ ಮತ್ತು ಅವರ ಟೀಮ್ 9ನೇ ಬ್ರ್ಯಾಂಚು ಮಂಡಿಪೇಟೆ ಮೈಸೂರು ಪಲಾವ್. ಇದು 9ನೇ ಬ್ರ್ಯಾಂಚು. ಸರ್ಜಾಪುರದ ಹತ್ರ ಮಾಡ್ತಾಯಿದ್ದೀವಿ. ಇದು ಸೂಲ್ಗುಂಟೆ ಅಂತ. ಬೆಂಗಳೂರು ಸಿಲ್ಕ್ ಬೋರ್ಡ್ ಸಿಗ್ನಲಿಂದ ಒಂದು 30-35 ಮಿನಿಟ್ಸ್ ಆಗುತ್ತೆ. ನಮ್ಮದು JP ನಗರದಲ್ಲಿ ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟ್ ಇದೆ. 3 ಗಂಟೆಗೆ ಓಪನ್ ಆಗುತ್ತೆ. ಫುಲ್ ಫೇಮಸ್ ಇದೆ. ಬೆಂಗಳೂರು ಫೇಮಸ್ ಬಿರಿಯಾನಿನೇ ಅಂತಲೇ ಹೇಳ್ಬೋದು. ಸೌದೆ ಒಲೆಯಲ್ಲಿ ಮಾಡ್ತೀವಿ. ಇದು ಇವಾಗ ನಾವು ಸರ್ಜಾಪುರದಲ್ಲಿ ಓಪನ್ ಮಾಡಿದ್ದೀವಿ. ಅದೂ ಅಷ್ಟೇ 3 o'clock ಓಪನ್ ಮಾಡೋ ಪ್ಲಾನಿಂಗ್ ಇದೆ. ಶುಕ್ರವಾರ ಮತ್ತು ಶನಿವಾರ, ಭಾನುವಾರ. ಮತ್ತು ವೀಕ್ ಡೇಸು ಮಂಡೇ ಒಂದಿನ ಕ್ಲೋಸ್ ಇರುತ್ತೆ. ವೀಕ್ಲಿ 6 ಡೇಸು ಬೆಳಗ್ಗೆ ಮುಂಚೆ 10:30ಗೆ ಓಪನ್ ಆಗುತ್ತೆ, ರಾತ್ರಿ 11 ಗಂಟೆ ತನಕ ಇರುತ್ತೆ. ನಮ್ಮಲ್ಲಿ ಸ್ಪೆಷಲ್ ಬಂದುಬಿಟ್ಟು ಸೌದೆ ಒಲೆಯಲ್ಲಿ ಮಾಡೋದೇ ಒಂದು ಬಿರಿಯಾನಿ ಸ್ಪೆಷಲ್ಲು. ಆಮೇಲೆ ಈ ಇಡ್ಲಿ ಮಟನ್ ಚಾಪ್ಸು, ಇಡ್ಲಿ ಚಿಕನ್ ಚಾಪ್ಸು ಮತ್ತು ಲೆಗ್ ಸೂಪು, ಇದೊಂಥರ ನಾಟಿ ಕ್ಯೂಷನ್, ನಾಟಿ ಸ್ಟೈಲಲ್ಲಿರೋ ಐಟಮ್ ಎಲ್ಲ ಸಿಗುತ್ತೆ. ಅದ್ರ ಜೊತೆ ಹಾಗೆ ಚೈನೀಸು, ಇಂಡಿಯನ್ನು, ಆಮೇಲೆ ತಂದೂರಿ ಎಲ್ಲ ಐಟಮು ಸಿಗುತ್ತೆ ಸರ್. ಒಂದು 150-200 ಕಾರು ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಬಂದವರಿಗೆ ಆರಾಮಲ್ಲಿ ಪಾರ್ಕಿಂಗ್ ಮಾಡಿ ಆರಾಮಲ್ಲಿ ಒಳ್ಳೆ ಬಿರಿಯಾನಿ ತಿಂದ್ಕೊಂಡು ಆರಾಮಲ್ಲಿ ಹೋಗ್ಬೋದು. ಈಗ ಸೋಮವಾರ ಒಂದಿನ ರಜೆ ಇರುತ್ತೆ. ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 6 ದಿನ ಔಟ್ಲೆಟ್ ಓಪನ್ ಇರುತ್ತೆ ಸರ್. 6 ದಿನದಲ್ಲಿ 3 ಡೇಸ್ ಅರ್ಲಿ ಮಾರ್ನಿಂಗ್
ಕಾನ್ಸೆಪ್ಟ್ ಇದೆ. ನಮ್ಮಲ್ಲಿ ಲೆಗ್ ಸೂಪು, ಇಡ್ಲಿ ವಿತ್ ಮಟನ್ ಚಾಪ್ಸ್, ಇಡ್ಲಿ ವಿತ್ ಚಿಕನ್ ಚಾಪ್ಸ್, ಸೌದೆ ಒಲೆಯಲ್ಲಿ ನಮ್ಮದೇ ಓನ್ ರೆಸಿಪಿ ಮಸಾಲೆಗಳನ್ನ ಯೂಸ್ ಮಾಡಿಕೊಂಡು ಆಲ್ರೆಡಿ ವೀಡಿಯೋಸ್ ಎಲ್ಲ ಇದೆ ಸರ್. ಇನ್ಸ್ಟಾಗ್ರಾಮಲ್ಲಿ ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಆಲ್ರೆಡಿ ನೀವು ಸರ್ಚ್ ಮಾಡಿದ್ರೆ ನಮ್ಮ ಹೋಟ್ಲಲ್ಲಿ ಹೇಗೆ ಬಿರಿಯಾನಿ ಮಾಡ್ತೀವಿ ಯೂಟ್ಯೂಬಲ್ಲೆಲ್ಲ ಆಲ್ರೆಡಿ ಇದೆ. ಹಾಗಾಗಿ ನಮ್ಮದೇ ಓನ್ ಮಸಾಲದ್ರಿಂದ ಮಾಡೋದ್ರಿಂದ ಜನಗಳ 100% ರಿಸೀವ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಹೈಜಿನಿಕ್ ಇವು 3 ಮಂಡಿಪೇಟೆ. ಒಳ್ಳೆ ಫುಡ್, ಇದು ಆಯಿಲು ಇಂದ ಹಿಡಿದು ರೈಸಿಂದ ಹಿಡಿದು ಒಳ್ಳೆ ಮೀಟಿಂದ ಹಿಡಿದು ಯೂಸ್ ಮಾಡೋದ್ರಿಂದ ಇಷ್ಟು ಪಾಪ್ಯುಲರ್, ಬೆಂಗಳೂರಲ್ಲಿ ಪಾಪ್ಯುಲರ್ ಆಗಿಬಿಟ್ಟಿದೆ ಸರ್. ಈಗ ಆಲ್ಮೋಸ್ಟ್ ನಾವು ಮೈಸೂರಿಗೂ ಹೋಗಿದ್ದೀವಿ. ಮೈಸೂರಲ್ಲೂ ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ಓಪನ್ ಆಗಿದೆ. ಹಾಗಾಗಿ 100% ಜನಗಳಿಗೆ ಗೊತ್ತಾದರೆ ನಿಮ್ಮ ಮೂಲಕ 100% ಜನ ಅಲ್ಲಿ ಬಂದು ಟೇಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ಬಿರಿಯಾನಿನೇ ಮಸ್ಟ್ ಟ್ರೈ ಸರ್. ನಮ್ಮಲ್ಲಿ ಸೌದೆ ಒಲೆಯಲ್ಲೇ ಮಾಡೋದು. ಆಲ್ಮೋಸ್ಟ್ ಇತ್ತೀಚೆಗೆ ಎಲ್ಲ ಕಡೆಯೂ ಶುರು ಆಗಿದೆ. ಜನ ತುಂಬ ಲಾಂಗ್ ಡ್ರೈವ್ ಹೋಗ್ತಾಯಿದ್ರು, ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂತ ಈ ಹೊಸಕೋಟೆ ಸೈಡ್ ಹೋಗ್ತಾಯಿದ್ರು. ಅದನ್ನು ಕಟ್ಟಾಕ್ಬಿಟ್ಟು ನಾವು JP ನಗರ ಸೆಕೆಂಡ್ ಫೇಸಲ್ಲೇ ಕೊಟ್ಟು ಜನಗಳಿಗೆ. ಹಾಗಾಗಿ ತುಂಬ ಜನಕ್ಕೆ ಈಸಿ ಆಯಿತು. ಸುಮಾರು ಒಂದು 1 hour 2 hours ಡ್ರೈವ್ ಮಾಡೋದು ಅವ್ರಿಗೆ ಸೇವ್ ಆಗಿಬಿಟ್ಟು ನಮ್ಮ JP ನಗರದಲ್ಲಿ ಜನಗಳಿಗೆ ತುಂಬ ಈಸಿ ಆಗಿತ್ತು. ಇವಾಗ ಹತ್ತತ್ರ ಈಗ ಈ ಕಡೆ HSR, ಮಾರ್ತಳ್ಳಿ, ವೈಟ್ಫೀಲ್ಡು, ಚಂದಾಪುರ, ಆನೇಕಲ್ಲು, ಹೊಸೂರು ಆ ಕಡೆ ಜನಗಳಿಗೆ ನಿಯರ್ ಆಗಲಿ ಅಂತ ಈ ಕಾನ್ಸೆಪ್ಟ್ ಮಾಡಿದ್ದೀವಿ ಸರ್.